ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 97 ಮಿನಿ ವ್ಲಾಗ್ಸ್. ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮ ನೋಡೋಕ್ಕೆ ಅಂತ ಹೋದರೆ ಅದೊಂದು ಸ್ವಲ್ಪ ಫಸ್ಟು ಅದಕ್ಕಿಂತ ಮುಂಚೆ ಒಂದು ಕರಗ ಬಂದಿತ್ತು. ಸೊ ಆ ದೇವ್ರನ್ನ ನೋಡೋಕೆ ಹೋಗಿದ್ದೆ. ಸೊ ಅಲ್ಲೊಂದು ಸ್ವಲ್ಪ ಕಿರಿಕಾಗ್ಬಿಟ್ಟು ಮನೆಗೆ ಬಂದೆ. ಅಷ್ಟೇ ಇನ್ನೊಂದು ಕರಗ ಬಂತು. ಸೊ ಆ ಕಿರಿಕ್ ಬಗ್ಗೆ ಹೇಳ್ತೀನಿ. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಸೊ ಅದು ನಮ್ಮ ಬೀದಿಗೆ ಕರಗ ಬಂದಿತ್ತು. ಮನು ಅಣ್ಣ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಅಲ್ಲಿ ಬಂದಿದ್ದು ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಸೊ ಆಮೇಲೆ ಮನೆಗೆ ಬಂದ್ವಿ. ಸೊ ನೀವು ನಮ್ಮ ಟಾಮ್ ಮತ್ತು ಟಾಮಿನ ನನ್ನ ಮಿನಿ ವ್ಲಾಗ್ಸಲ್ಲಿ ಜಾಸ್ತಿ ಸಲ ನೋಡಿರ್ತೀರ. ಸೊ ಇವರು ನನಗೆ ಒಂದು ಮೋರಿಲಿ ಪಾಪ ಇಬ್ಬರು ಒಂದು ಈ ಕ್ಯೂಟ್ ನಾಯಿ ಮರಿಗಳು 2 ಮೋರಿ ಒಳಗಡೆ ಬಿದ್ದೋಗಿ ಅಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು. ಸೊ ಅಲ್ಲಿಂದ ತೆಗ್ದು ಇದು ಮಾಡಿದ್ವಿ. ಸೊ ಅದು ಸ್ವಲ್ಪ ವೀಕ್ ಇದೆ ಅಂತ ಅಂದ್ಬಿಟ್ಟು ಪ್ರತಿದಿನ ನಾನು ಊಟ ಹಾಕ್ತಿದ್ದೆ. ಸೊ ಸ್ವಲ್ಪ ದೊಡ್ಡದಾದರೆ ಗೊತ್ತಾಗುತ್ತೆ ಎಲ್ಲಿ ತಿನ್ನಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದು ನಮ್ಮ ಬೀದಿಯವ್ರಿಗೆ ತುಂಬ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಏನಕ್ಕೆ ಅಂತಲೇ ನಾನು ನಮ್ಮನೆ ರೇಷನ್ ಹಾಕ್ತಿಲ್ವೇನೋ ಅವ್ರ ಮನೆ ರೇಷನ್ ಹಾಕ್ತಿದ್ದೀನೇನೋ. ಸೊ ನಮ್ಮನೆ ತಿಂದ್ಬಿಟ್ಟು ಅವ್ರ ಮನೆ ಮುಂದೆ ಹೋಗಿ ಗಲೀಜು ಮಾಡ್ತಿದ್ದೆ. ಹಂಗೆ ಈಗ ಬೀದಿ ನಾಯಿ ಅಂದಮೇಲೆ ಬೀದಿಲೇ ತಾನೇ ಗಲೀಜು ಮಾಡೋದು, ಇನ್ನೇನು ಅವ್ರ ಮನೆಯೊಳಗಡೆ ಹೋಗುವಂತೂ ಮಾಡೋದಕ್ಕಾಗಲ್ಲ. ಸೊ ಏನೇನೋ ಬುಲ್ಶಿಟ್ ಮಾತಾಡ್ತಿದ್ರು. ಸೊ ನಾನು ಅವ್ರ ಬಗ್ಗೆ ಎಲ್ಲ ಐ ಡೋಂಟ್ ಕೇರ್, ನಾನು ಕೇರೇ ಮಾಡಲ್ಲ ಅವ್ರ ಬಗ್ಗೆ ಎಲ್ಲ. ಸೊ ಇಷ್ಟೊಂದು ಜಾಸ್ತಿ ಓವರ್ ಆಗಾಡ್ತಿದ್ರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ. ಏನಕ್ಕೆ ಅಂತಾರೆ ನಾನು ಇಷ್ಟೊಂದು ದೊಡ್ಡೋಳಾಗಿಲ್ಲ ಒಬ್ಬರ ಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಷ್ಟು. ಬಟ್ ನನಗೆ ಎಷ್ಟು ಹಿಂಸೆ ಆಗ್ಬಿಟ್ಟಿದೆ ಅಂತಂದರೆ ಏನಾದ್ರು ಬೀದಿಲಿ ನಡ್ಕೊಂಡು ಹೋಗ್ತಿದ್ರೆ ಸಾಕು, ಎತ್ಕೊಂಡೋಗಿ ಒಳ್ಳೆ ಹತ್ರ ಬಿಸಾಕ್ಬಿಡ್ಬೇಕು, ಎತ್ಕೊಂಡೋಗಿ ಇಲ್ಲಿ ಬಿಟ್ಬಿಡ್ಬೇಕು, ಅಲ್ಲಿ ಬಿಟ್ಬಿಡ್ಬೇಕು. ಏನಕ್ಕೆ ಅದರಲ್ಲಿ ಒಂದು ಜೀವ ಇಲ್ವಾ? ಅವ್ರ ಅಮ್ಮ ಇವಾಗ ನಾವು ನಮ್ಮ ಮಕ್ಕಳನ್ನ ದೂರ ಮಾಡಿಬಿಡೋಕ್ಕಾಗುತ್ತಾ? ಅವರಿಬ್ರು ನನ್ನ ಮಕ್ಕಳಿದ್ದಂಗೆ. ನಾನು ಯಾವುದೇ ಕಾರಣಕ್ಕೂ ಅವರಿಬ್ರಿಗೆ ಬಿಟ್ಕೊಡಲ್ಲ. ಏನಕ್ಕೆ ಬಿಟ್ಬಿಡು ಅಂದ್ಬಿಡ್ಬೇಕು? ಒಂದೊತ್ತು ಊಟ ಹಾಕ್ಬಿಡ್ಬಾರ್ದು. ಏನಾರು ಒಂದು ಹೇಳ್ತಾನೆ ಇರ್ತಾರೆ. ತುಂಬಾ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ. ಒಂಥರ ಯಾವುದೋ ಸ್ಲಮ್ ಏರಿಯಾದಲ್ಲಿ ಬಂದು ಬದುಕ್ತಾಯಿದ್ದೀನಿ ನಾನು ಅಂತ ಅನಿಸ್ಬಿಡೈತೆ. ಅಷ್ಟು ಒಂಥರ ಚೀಪ್ ಮೈಂಡೆಡ್ ಪೀಪಲ್ಸ್ ಇದ್ದಾರೆ ಇಲ್ಲಿ. ಒಂದು ಸ್ವಲ್ಪ ಊಟ ಏನು ಮಾಡೋಕ್ಕೆ ಬರೋಲ್ಲ. ತುಂಬ ಒಂಥರ ಕೋಲ್ ಎತ್ಕೊಂಡೆಲ್ಲ ಹೊಡಿತಾರೆ. ಸೊ ಏನಾರು ಅಕಸ್ಮಾತ್ ಇವ್ರು ಬಿಟ್ಟರೆ ಎಲ್ಲರೂ ಎತ್ಕೊಂಡೋಗಿ ಸೊ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ. ಏನಕ್ಕೆ ಬೀದಿ ನಾಯಿ ಬೀದಿ ಇರಬೇಕು, ಅವ್ರ ಅಮ್ಮನಿಂದ ಅದೇ ಕಾರಣಕ್ಕೂ ದೂರ ಮಾಡಬಾರ್ದು ಅಂತ ಅಂದೇ ಇಂಟೆನ್ಷನ್. ಇನ್ನೇನು ನನಗೆ ಅವ್ರ ಜೊತೆ ಏನೂ ಕಿರಿಕ್ ಮಾಡೋಂಗಿಲ್ಲ, ಇಲ್ಲ ನಾನು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಬಟ್ ಅವರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ಅವ್ರ ಮಕ್ಕಳಿಂದ ದೂರ ಮಾಡೋದು ಅವ್ರಿಗೆ ಹೆಂಗೆ ಅನಿಸ್ಬೇಡಪ್ಪ. ಅವ್ರ ಅಮ್ಮ ಸುಮ್ಮನೆ ಟಾಮ್ ಮತ್ತು ಟಾಮಿಗೆ ಮನೆ ಕರ್ಕೊಂಬಂದ್ರೆ ಅವ್ರ ಅಮ್ಮ ಆಗಲೇ ರೋಡಲ್ಲೆಲ್ಲ ಕಿಚ್ಕೊಂಡು ಅಳ್ತಾ ಇರ್ತಾಳೆ. ಸೊ ಅದೆಷ್ಟು ಕ್ಯೂಟಾಗಿದೆ. ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಮನೆಗೆ ಅಷ್ಟೆಲ್ಲ ಜಗಳ ಮುಗಿಸ್ಕೊಂಡು ಮನೆಗೆ ಬಂದು ನಾಷ್ಟ ಮಾಡಿ, ಸೊ ಮನೇಲಿ ಕೆಲಸ ಇತ್ತು. ಸೊ ಮನೆಯೆಲ್ಲ ಕೆಲಸ ಮಾಡಿ ಗುಡಿಸಿ ಎಲ್ಲ ಮಾಡಿ. ಸೊ ಇವತ್ತು ನನ್ನ ಸ್ಯಾರಿದು ಕಬೋರ್ಡ್ ಕ್ಲೀನ್ ಮಾಡಬೇಕಿತ್ತು. ಸೊ ನಂಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಸೊ ನನ್ನ ಸ್ಯಾರಿ ಕಲೆಕ್ಷನ್ಸ್ ತುಂಬ ಇದೆ. ಸೊ ಟೋಟಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು 12 ಸ್ಯಾರೀಸ್ ಇದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೆಲ್ಲ ಮಾಡ್ಕೊಂಡು ಈ ಬಾಲು ಮನೆಗೆ ಬಿಟ್ಬಿಟ್ಟು ಸೊ ಆಮೇಲೆ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು. ವಾಕಿಂಗ್ ಕರ್ಕೊಂಡೋಗಿ ಅಲ್ಲಿ ಅಜ್ಜಿ ನಾನು ಪೂಜೆ ಎಲ್ಲ ಆಟಾಡ್ಕೊಂಡು ಸೊ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಇಲ್ಲಿಗೆ ಮುಕ್ತವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.